ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದಲೇ ಇರುವಂತಹ ಇಡನ್ ರೀಚಾರ್ಜ್ ಪ್ಲಾನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಕೂಡ ಜಿಯೋ ಆಗಿರಬಹುದು, ಏರ್ಟೆಲ್ ಆಗಿರಬಹುದು ಮತ್ತು ವೊಡಾಫೋನ್ ರೀಚಾರ್ಜ್ ಪ್ಲಾನ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರುವಂಥದ್ದು. ಯಾಕೆ ಎಷ್ಟೊಂದು ಜನಕ್ಕೆ ಈ ಒಂದು ರೀಚಾರ್ಜ್ ಪ್ಲಾನ್ಗಳ ಬಗ್ಗೆ ಗೊತ್ತಿಲ್ಲ ಅಂತ ಅಂದರೆ, ಇವೆಲ್ಲ ಕೂಡ ಕಡಿಮೆ ಬೆಲೆಯಲ್ಲಿ ಇರುವಂಥವು. ಹಾಗಾಗಿ ನೀವೇನಾದರೂ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಎಲ್ಲ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ. ನಿಮ್ಮ ಹಣವನ್ನು ಕೂಡ ಉಳಿತಾಯ ಮಾಡಬಹುದು. ಅದಕ್ಕೆ ಹೇಳ್ತಿದ್ದೀನಿ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದೇ ರೀತಿಯಾದಂತಹ ಮಾಹಿತಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗಲೇ ಒಂದು ಲೈಕ್ ಮಾಡಿ. ಮೊದಲಿಗೆ ನಾನು ಏರ್ಟೆಲ್ ಬಗ್ಗೆ ಮಾತನಾಡ್ಬಿಡ್ತೀನಿ. ಏರ್ಟೆಲಲ್ಲಿ ಇಡನ್ ರೀಚಾರ್ಜ್ ಪ್ಲಾನ್ ಯಾವುದಿದೆ ಅನ್ನುವಂಥದ್ದು. ನೀವೇನಾದರೂ ಅಫಿಷಿಯಲ್ ವೆಬ್ಸೈಟ್ಗೆ ಹೋದರೆ ಈ ಒಂದು ರೀಚಾರ್ಜ್ ಪ್ಲಾನ್ ಅನ್ನುವಂಥದ್ದು ಕಾಣಿಸೋದಿಲ್ಲ. ಬಟ್ ಎಲ್ಲಿ ಕಾಣಿಸುತ್ತೆ ಎಲ್ಲ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಿಮಗೆ ಗೊತ್ತಿರೋವಂಥದ್ದು ಏನು ಅಂತಂದರೆ, 199 ರೂಪಾಯಿನೇ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇರುವಂಥದ್ದು ಏರ್ಟೆಲ್ನಲ್ಲಿ ರೀಚಾರ್ಜ್ ಪ್ಲಾನ್ ಅಂತ. ನಿಜವಾಗ್ಲೂ ಅಲ್ಲ, 189 ರೂಪಾಯಿಯ ರೀಚಾರ್ಜ್ ಪ್ಲಾನ್ ಕೂಡ ಇದೆ. ಈ ಒಂದು ಪ್ಲಾನನ್ನು ನೀವು ಫೋನ್ಪೇಯಲ್ಲಿ ಆಗಿರಬಹುದು ಅಥವಾ ಗೂಗಲ್ ಪೇ, ಇದು ಯಾವುದರಲ್ಲೂ ಕೂಡ ರೀಚಾರ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಅಫಿಷಿಯಲ್ ಆ್ಯಪಿಂದನೇ ನೀವು ರೀಚಾರ್ಜನ್ನು ಮಾಡಿಸ್ಬೇಕಾಗಿ ಇರುತ್ತೆ. ಅದು ಕೂಡ ಏರ್ಟೆಲ್ನ ನಂಬರ್ ಏನಿರುತ್ತೆ ಅಲ್ವಾ ನಿಮ್ಮದು, ಅದರ ಮೂಲಕನೇ ಲಾಗಿನ್ ಆಗಿಬಿಟ್ಟು ರೀಚಾರ್ಜನ್ನು ಮಾಡಬೇಕಾಗುತ್ತೆ. ಹಾಗಾದರೆ ಈ ಒಂದು ರೀಚಾರ್ಜ್ ಪ್ಲಾನಲ್ಲಿ ಏನೆಲ್ಲ ಉಪಯೋಗಗಳು ಇದ್ದಾವೆ ನೋಡೋಣ ಬನ್ನಿ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಕಾಲಿಂಗ್ ಅನ್ನೋವಂಥದ್ದು ಇರುತ್ತೆ, ಮತ್ತು 1 GB ಡೇಟಾ ಸಿಗುತ್ತೆ, 300 SMS ಸಿಗುತ್ತೆ, 21 ದಿನದವರೆಗೂ ಕೂಡ ವ್ಯಾಲಿಡಿಟಿ ಅನ್ನುವಂಥದ್ದು ಇರುತ್ತೆ. ಇನ್ನು ಜಿಯೋದ ಹಿಡನ್ ರೀಚಾರ್ಜ್ ಪ್ಲಾನ್ಸ್ ಬಗ್ಗೆ ಮಾತನಾಡೋದಾದರೆ, ಇದನ್ನು ಕೂಡ ನಾವು ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ರೀಚಾರ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಯಾವುದ್ಯಾವುದು ಅಂತ ಅಂದರೆ 189 ರೂಪಾಯಿ, 209 ರೂಪಾಯಿ ಮತ್ತು 484 ರೂಪಾಯಿ. ಇನ್ನು ಜಿಯೋದ್ರಲ್ಲಿ ಹೇಳೋವಂಥದ್ದಾದರೆ, ನೀವು ಏನು ಮಾಡಬೇಕು ಅಂದರೆ, ಅಫಿಷಿಯಲ್ ಆ್ಯಪ್ ಇರುತ್ತೆ ಅಲ್ವಾ, ನೀವು ಅದರಲ್ಲಿ ಲಾಗಿನ್ ಆಗಬೇಕು ನಿಮ್ಮ ಒಂದು ಜಿಯೋ ನಂಬರಿಂದ. ಆಮೇಲೆ ವ್ಯಾಲ್ಯೂ ಅಂತ ಇರುತ್ತೆ, ಆ ಒಂದು ಸೆಕ್ಟರ್ ಒಳಗಡೆ ಅಫರ್ಡೆಬಲ್ ಪ್ಯಾಕ್ಸ್ ಅಂತ ಇರುತ್ತೆ, ಅದರೊಳಗಡೆ ಸಿಗುತ್ತೆ. 189 ರೂಪಾಯಿ ಕೇವಲ ಕಾಲಿಂಗ್ ಪ್ಲಾನ್ ಆಗಿರುತ್ತೆ, 1 ತಿಂಗಳದ್ದು ಆಗಿರುತ್ತೆ. 209 ರೂಪಾಯಿ ಅಂತಂದರೆ 22 ದಿನಗಳ ವ್ಯಾಲಿಡಿಟಿ ಇರುತ್ತೆ. ಪ್ರತಿದಿನ ಕೂಡ 1 GB ಡೇಟಾ ಅನ್ನುವಂಥದ್ದು ಸಿಗುತ್ತೆ ನಿಮಗೆ. 100 SMS ಇರುತ್ತೆ. ಇನ್ನು 484 ರೂಪಾಯಿಯ ವಿಚಾರಕ್ಕೆ ಬರುವಂಥದ್ದಾದರೆ 84 ದಿನಗಳ ವ್ಯಾಲಿಡಿಟಿ ಇರುತ್ತೆ, 1000 SMS ಸಿಗುತ್ತೆ, ಅನ್ಲಿಮಿಟೆಡ್ ಕಾಲಿಂಗ್ ಇರುತ್ತೆ. ಇನ್ನು ವೊಡಾಫೋನ್ನ ವಿಚಾರಕ್ಕೆ ಬರೋದಾದರೆ ತುಂಬ ಕಡಿಮೆ ಬೆಲೆಯಲ್ಲಿ 99 ರೂಪಾಯಿಯ ರೀಚಾರ್ಜ್ ಪ್ಲಾನ್ ಅನ್ನುವಂಥದ್ದು ಇರುತ್ತೆ. ಆದರೆ ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಎಲ್ಲ ಕಡೆ ಕೂಡ ಇದು ಆ್ಯಕ್ಟಿವ್ ಆಗಿ ಇರೋದಿಲ್ಲ, ಕೆಲವೊಂದು ಸರ್ಕಲ್ಗಳಲ್ಲಿ ಮಾತ್ರ ಇದು ಆ್ಯಕ್ಟಿವ್ ಆಗಿ ಇರುವಂಥದ್ದು. 99 ರೂಪಾಯಿದು ಟಾಕ್ ಟೈಮ್ ಆಗಿರುತ್ತೆ. ಇದರಲ್ಲಿ ಏನು ಅಂತ ಅಂದರೆ 200 MB ಡೇಟಾ ಸಿಗುತ್ತೆ ಮತ್ತು 15 ದಿನಗಳ ಕಾಲ ವ್ಯಾಲಿಡಿಟಿ ಇರುವಂಥದ್ದು. ಆದರೆ ಕೆಲವೊಂದು ಪ್ರದೇಶಗಳಿಗೆ ತಕ್ಕಂಗೆ ಚೇಂಜ್ ಆಗ್ತಾ ಬರುತ್ತೆ. ಇಷ್ಟು ರೀಚಾರ್ಜ್ ಪ್ಲಾನ್ಗಳಲ್ಲಿ ನಿಮಗೆ ಯಾವುದು ಗೊತ್ತಿತ್ತು, ಯಾವುದು ಗೊತ್ತಿರಲಿಲ್ಲ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಮತ್ತು ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.